ಇವನ್ ಯಾಕೆ ಇಲ್ಲಿ ನಿಲ್ಸ್ತವನೆ? ಯಾರೋ ಅವನು? ಇಲ್ಲಿ ಗಾಡಿ ನಿಲ್ಸಂಗಿಲ್ಲ, ಎತ್ಬೇಕಪ್ಪ. ಸರಿ ಬಂದೆ. ಕ್ಯಾಬು ಬುಕ್ ಆಗ್ತಾ ಇಲ್ಲ, ಆಟೋನು ಬುಕ್ ಆಗ್ತಾ ಇಲ್ಲಲ್ಲಪ್ಪ ಅರ್ಜೆಂಟ್ಗೆ. ಈ ಹುಡುಗನೇ ಕೇಳೋಣ ಹೋಗ್ಬಿಟ್ಟು. ಏನಪ್ಪ ಅರ್ಜೆಂಟ್ ಹಾಸ್ಪಿಟ್ಲ್ ಹೋಗ್ಬೇಕಪ್ಪ, ಬರ್ತೀಯಪ್ಪ? ಬನ್ನಿ ಬನ್ನಿ. ತುಂಬಾ ಅರ್ಜೆಂಟ್ ಇತ್ತಪ್ಪ, ನೀನು ಸಿಕ್ಕಿದ್ ತುಂಬಾ ಒಳ್ಳೇದಾಯ್ತಪ್ಪ. ಸರ್ ಇಲ್ಲೇನಾ? ಒಳಿತು ಮಾಡು ಮನ್ಸ, ನೀ ಇರೋದು 3 ದಿವಸ. ಸರ್ ಒಂದ್ ನಿಮಿಷ ಸರ್, ಒಂದ್ ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ ಸರ್. ನಮ್ಮಂತ ಡ್ರೈವರ್ಸು ಹಗಲು ರಾತ್ರಿ ಗಾಡಿ ಓಡಿಸಿ ಸ್ವಲ್ಪ ರೆಸ್ಟ್ ತಗೋಣ ಅಂತ ರೋಡಲ್ಲಿ ಗಾಡಿ ಹಾಕಿದ್ರೆ ಪೊಲೀಸ್ ಅವ್ರ ಕಾಟ. ಬಿಸ್ಲಿದೆ, ಸ್ವಲ್ಪ ನೆರಳಲ್ಲಿ ಹಾಕೊಂಡು ಮಲ್ಕೊಳ್ಳೋಣ ಅಂದ್ರೆ ನಿಮ್ಮಂತವ್ರು ಬೈದ್ಬಿಟ್ಟು ಕಳಿಸ್ತಾರೆ. ಸರ್ ಒಂದ್ ಮಾತು ಸರ್, ನಿಮ್ಗೇನೇ ಅರ್ಜೆಂಟ್ ಇದ್ರು ಬರೋದು ನಾವು ಡ್ರೈವರ್ಸ್ಗಳೇ ಸರ್. ತಪ್ಪಾಯ್ತಪ್ಪ, ಡ್ರೈವರ್ ಕಷ್ಟ ಇಷ್ಟೊಂದು ಇದೆ ಅಂತ ಗೊತ್ತಿರ್ಲಿಲ್ಲ. ಮೇನ್ ರೋಡಲ್ಲಿ ಗಾಡಿ ಹಾಕಿ ಪಬ್ಲಿಕ್ ತೊಂದರೆ ಕೊಡೋದು ತಪ್ಪು, ಹಂಗಂತ ಖಾಲಿ ರೋಡಲ್ಲಿ ಗಾಡಿ ಹಾಕೋದು ತಪ್ಪ. ಇವತ್ತಿಗೆ ಬಂಗ್ಲೇನ್ ಇರ್ಬೋದು, ಐಷಾರಾಮಿ ಜೀವನನೂ ಮಾಡ್ಬೋದು, ಸತ್ ಮೇಲೆ ಉಳೋದು ಮಶಾನದಲ್ಲೇನೆ, ಮನೇಲಲ್ಲ. ಎಷ್ಟೋ ಜನ ಡ್ರೈವರ್ಸು ಇದೇ ತರ ಕಷ್ಟ ಬೀಳ್ತಿರ್ತಾರೆ. ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ.